ನಮಸ್ಕಾರ ವೀಕ್ಷಕರೇ, ವಿಭಾ ಸ್ಪಿರಿಚುವಲ್ ಸ್ಟೋರ್ಸ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಪೈರೇಟ್ ರಿಂಗ್ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಾಡಕ್ಟ್ ಇದೆ, ಅದೇ ಧನ್ಯೋಗ್ ಮಹಾಲಕ್ಷ್ಮಿ ಪಿರಮಿಡ್. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದೆ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಧನ್ಯೋಗ್ ಲಕ್ಷ್ಮಿ ಪಿರಮಿಡ್, ಇದು ನಾನು ನನ್ನ ವರ್ಕಿಂಗ್ ಪ್ಲೇಸ್ನಲ್ಲಿ ಕೂಡ ನಾನು ಇದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ನನ್ನ ವರ್ಕಿಂಗ್ ಪ್ಲೇಸ್. ಇಲ್ಲಿ ನೋಡಿ, ಇದು ನಮ್ಮ ಕಾಲೇಜಿನಲ್ಲಿ ನನ್ನ ವರ್ಕಿಂಗ್ ಪ್ಲೇಸ್. ಇದು ಇಲ್ಲಿ ಪಿರಮಿಡ್ಸ್ ಇದ್ದಾವೆ. ಇದು ಎರಡು ಥರ ಪಿರಮಿಡ್, ಎರಡನ್ನೂ ಕೂಡ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಗಮನಿಸ್ಬೋದು ನೀವು. ಈಗ ಎರಡರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ವೀಕ್ಷಕರ ಗಮನಿಸ್ಬೋದು ನೀವು. ಇದರಲ್ಲಿ ಎರಡು ವೆರೈಟಿ ಬರುತ್ತೆ. ಒಂದು ಕೋನ್ ಶೇಪ್ ಬರುತ್ತೆ, ಇನ್ನೊಂದು ಈ ಥರ ಬರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು ನೋಡಿ. ಈ ಥರ ಕಂಪ್ಲೀಟಾಗಿ ಈ ಥರ ಎಡ್ಜಸ್ಸಿಂದ ಇದು ಫಿನಿಶಿಂಗ್ ಆಗಿರುವಂಥದ್ದು. ಇದರಲ್ಲಿ ನೋಡಿ, ಕೆಳಗಡೆ ಗೋಮತಿ ಚಕ್ರ ಇದೆ, ರುದ್ರಾಕ್ಷ, ಮತ್ತು ಇದು ಕವಡೆ ಅಂತ ಹೇಳ್ತಾರೆ ಇದಕ್ಕೆ, ಮತ್ತು ಇಲ್ಲಿ ಮೇಲ್ಗಡೆ ಗುಲಗಂಜಿ, ಮೇಲೆ ಇದು ಶ್ರೀಯಂತ್ರ. ಈ 5 ವಸ್ತುಗಳಿಂದ ತಯಾರಾಗಿದೆ. ಮೇಲೆ ಶ್ರೀಯಂತ್ರ, 2 ವೆರೈಟಿಯಲ್ಲೂ ಶ್ರೀಯಂತ್ರ ಕಂಪಲ್ಸರಿ ಇರುತ್ತೆ. ಇದು ಒಂದು ರೀತಿ, ಅಂದರೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಸ್ತುಗಳೆಲ್ಲವೂ ಕೂಡ ಇದರಲ್ಲಿದ್ದಾವೆ. ಇದನ್ನು ಇಟ್ಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ವಾತಾವರಣ ಪ್ಯೂರಿಫೈ ಆಗುತ್ತೆ, ನೆಗೆಟಿವಿಟಿ ದೂರ ಆಗುತ್ತೆ, ಪಾಸಿಟಿವಿಟಿ ಹತ್ತಿರ ಆಗುತ್ತೆ. ಇದು ಒಂದು ರೀತಿ. ಇನ್ನೊಂದು ತಿಳಿಸ್ಕೊಡೋದಾದರೆ, ನೀವು ಮನೇಲಿ ಇಡಬೇಕಂದ್ರೆ ಈ ಥರ ಒಂದು ಪ್ಲೇಟ್ ತಗೊಳ್ಳಿ, ಹಿತ್ತಾಳೆದು ಅಥವಾ ತಾಮ್ರದ್ದು ಯಾವುದಾದ್ರೂ ತಗೊಳ್ಳಿ. ಸ್ಟೀಲ್ ಬೇಡ, ಹಿತ್ತಾಳೆ ಅಥವಾ ತಾಮ್ರದ್ದು ಸಿಗ್ತವೆ ಇದರ ಸೈಜಿಗೆ ನೋಡ್ಕೊಂಡು ನಾನು ಈ ಥರ ಒಂದು ಪ್ಲೇಟಲ್ಲಿ ಇಲ್ಲಿ ಇಟ್ಟಿದ್ದೀನಿ. ನೀವು ಕೂಡ ಇದೇ ಥರ ಇಟ್ಕೊಳ್ಬೋದು. ಮತ್ತು ಇನ್ನೊಂದು ಥರ ಇದೆ ನೋಡಿ, ಇದು ಕೋನ್ ಶೇಪ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇದು ಕೋನ್ ಶೇಪ್. ಇದು ಅಂದರೆ ಇದು ಎಡ್ಜಸ್ ಇರಲ್ಲ, ಕಂಪ್ಲೀಟ್ ರೌಂಡ್ ಇರುತ್ತೆ. ಈ ಥರ ಕೋನ್ ಯಾವ ಥರ ಇರುತ್ತೆ ಆ ಕೋನ್ ಶೇಪ್ ಅಂತ ಹೇಳ್ತಾರೆ. ಇದು ಕೋನ್ ಶೇಪ್ ಪಿರಮಿಡ್. ಇದರಲ್ಲಿ ನೋಡಿ ಯಾವ ಥರ ಇದೆ. ಇದು ಕೆಳಗಡೆ ಏನು ವೈಟ್ ಕಾಣುತ್ತಲ್ವ, ಇದಿಷ್ಟು ಸೆಲೆನೈಟ್ ಪ್ಲೇಟ್, ಅಂದರೆ ಸೆಲೆನೈಟ್. ಇದ್ರ ಮೇಲೆ ಪೈರೈಟ್ ಮೇಲೆ ಗ್ರೀನ್ ಜೇಡ್ ಮೇಲೆ ರುದ್ರಾಕ್ಷ, ಅದ್ರ ಮೇಲೆ ಶ್ರೀಯಂತ್ರ. ಸೆಲೆನೈಟ್ ಏನು ಮಾಡುತ್ತೆ ಅಂದರೆ, ಇದು ಮೇಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಎನರ್ಜೈಸ್ ಮಾಡುತ್ತೆ, ಅಂದರೆ ಅದಕ್ಕೆ ಚಾರ್ಜನ್ನು ಕೊಡುತ್ತೆ. ಮತ್ತು ಇದು ಪೈರೈಟ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಮನಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ. ಗ್ರೀನ್ ಜೇಡು ವೆಲ್ತ್, ಪ್ರಾಸ್ಪೆರಿಟಿ, ಸಮೃದ್ಧಿಯ ಸಂಕೇತ. ಗ್ರೀನ್ ಜೇಡ್ ಇದು ಸಮೃದ್ಧಿಯನ್ನು ಕೊಡ್ತದೆ. ರುದ್ರಾಕ್ಷ ಶಿವನ ಅನುಗ್ರಹವನ್ನು ಕೊಡುತ್ತೆ. ಇದ್ರ ಮೇಲೆ ಶ್ರೀಯಂತ್ರ. ಇದು ಬೇಕಿದ್ರೆ ಇದು ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ. ಮತ್ತು ಇದು ಕೂಡ ಎರಡರಲ್ಲಿ ಯಾವುದಾದ್ರೂ ಕೂಡ ನೀವು ತಗೊಳ್ಬೋದು. ಎರಡೂ ಕೂಡ ತುಂಬ ಇಂಪಾರ್ಟೆಂಟ್. ನೋಡಿ ಎಷ್ಟು ಸಣ್ಣದಾಗಿ ಪುಟ್ಟದಾಗಿ, ಎಷ್ಟು ಕ್ಯೂಟಾಗಿ ಮತ್ತು ತುಂಬ ಬ್ಯೂಟಿಫುಲ್ ಆಗಿದ್ದಾವೆ ಎರಡೂ ಕೂಡ. ಈಸಿಯಾಗಿ ನಾವು ಒಂದು ಕೈಯಲ್ಲಿ ಇಟ್ಕೋಬೋದು. ಜಾಸ್ತಿ ಹೈಟ್ ಕೂಡ ಇಲ್ಲ, ಇಷ್ಟೇ ಹೈಟ್. ಮತ್ತು ಒಂದು ಕೈಯಲ್ಲಿ ಒಂದು ಅಂಗೈ ಅಗಲ ಇದೆ ಅಷ್ಟೇ. ಒಂದು ಕೈಯಲ್ಲಿ ಈಸಿಯಾಗಿ ನಾವು ಇಟ್ಕೊಳ್ಬೋದು. ಮತ್ತು ಇನ್ನೊಂದು ಏನಂದರೆ, ಇವುಗಳನ್ನು ಯೂಸ್ ಮಾಡೋದ್ರಿಂದ ನೀವು ಇದನ್ನು ಟೇಬಲ್ ಟಾಪ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಂದರೆ ಒಂದು ವರ್ಕಿಂಗ್ ಟೇಬಲ್ ಇರುತ್ತಲ್ವ, ಅಲ್ಲಿ ಈ ಥರ ನೀವು ಇಟ್ಕೊಂಡು ನೀವು ನಿಮ್ಮ ಡೈಲಿ ವರ್ಕಿಂಗ್ ಚೇಂಬರ್ ಇರುತ್ತಲ್ವ, ಅಲ್ಲಿ ಕೂಡ ಇಟ್ಕೋಬೋದು, ಅಥವಾ ದೇವರ ಹತ್ರ ಇಡ್ಬೋದು. ನಾನಿಲ್ಲಿ ಎರಡೂ ಕೂಡ ನನಗೆ ತುಂಬ ಲೈಕ್ ಆದವು, ಅದಕ್ಕೆ ಎರಡನ್ನೂ ಕೂಡ ನಾನು ಇಲ್ಲಿ ವರ್ಕಿಂಗ್ ಪ್ಲೇಸಲ್ಲೇ ಇಟ್ಟುಬಿಟ್ಟು ನಾನು ಪೂಜೆ ಮಾಡಲಿಕ್ಕೆ ಅಂತೇಳಿ ನಾನು ವ್ಯವಸ್ಥೆ ಮಾಡಿದ್ದೀನಿ. ಸೊ ಈ ಪ್ರಾಡಕ್ಟ್ಗಳು ನೀವು ಕೂಡ ಯೂಸ್ ಮಾಡಿ, ತುಂಬ ಇಂಪಾರ್ಟೆಂಟು. ಇದು ಬರೀ ಧನವನ್ನು ಆಕರ್ಷಣೆ ಮಾಡೋದು ಅಷ್ಟೇ ಅಲ್ಲ, ವಾಸ್ತುದೋಷಕ್ಕೂ ಕೂಡ ಇದು ಬೆಸ್ಟ್. ಇದು ಅಂದರೆ ವಾಸ್ತುದೋಷಗಳು ಇದು ಏನೇ ಇದ್ದರೂ ಕೂಡ ಅವು ನಿವಾರಣೆ ಆಗ್ತವೆ, ಮತ್ತು ವಾತಾವರಣ ಶುದ್ಧಿ ಆಗುತ್ತೆ. ಜನಗಳ ಹತ್ರ ಮಾತಾಡಬೇಕಾದ್ರೆ ನಮ್ಮ ಒಂದು ಮನಸ್ಸಲ್ಲಿ ಒಂದು ಪ್ಯೂರಿಟಿ ಇರುತ್ತೆ, ಒಂದು ಒಳ್ಳೆಯ ಒಂದು ಏನಂತಾರಲ್ಲ ಎಂಥೂಸಿಯಾಸಮ್, ಕೆಲಸ ಮಾಡಲಿಕ್ಕೆ ಒಂದು ಉತ್ಸಾಹ ಕೂಡ ಯಥೇಚ್ಛವಾಗಿ ಸಿಗುತ್ತೆ. ಯಾಕಂದರೆ ಇದು ಎಕ್ಸ್ಪೀರಿಯನ್ಸ್ ಮಾಡಿನೇ ನಾವು ಹೇಳ್ತಾ ಇರೋದು. ಇದು ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟು. ಇದು ನಿಮಗೆ ತುಂಬ ಕೈಗೆ ಎಟಕುವಂತಹ ದರದಲ್ಲಿ ನೋಡಿ. ಇದೆಷ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ಯೂಸ್ ಮಾಡಲಿಕ್ಕೆ ಕೂಡ. ಈ ಥರ ಹೂವೆಲ್ಲ ಇಟ್ಬಿಟ್ರೆ, ತುಂಬ ಅಲಂಕಾರ ಮಾಡಿಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ, ಒಂದು ವಾತಾವರಣವನ್ನು ಪ್ಯೂರಿಟಿ ಮಾಡುತ್ತೆ. ಮತ್ತು ಇಡೀ ದಿನ ನಮ್ಮ ಒಂದು ಏನು ಕೆಲಸ ಮಾಡ್ತೀವಲ್ಲ, ಒಂದು ಲವಲವಿಕೆ, ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಒಂದು ಇಂಪಾರ್ಟೆಂಟ್ ಅಂಶಗಳು ಈ ಧನ್ಯೋಗ ಲಕ್ಷ್ಮಿ ಪಿರಮಿಡ್ನಲ್ಲಿದ್ದಾವೆ. ಇಲ್ಲಿ ನೀವು ಗಮನಿಸ್ತೀವಿ, ತೋರಿಸಿದ್ದಲ್ಲ, ಆಲ್ರೆಡಿ ನಾನು ತೋರಿಸಿದೆ ನೋಡಿ. ಇಲ್ಲಿ ಈ ಸೆಲೆನೈಟ್, ಗ್ರೀನ್ ಜೇಡ್ ಅಂದರೆ ಒಂದೊಂದು ಕೆಲಸ ಮಾಡುತ್ತೆ. ರುದ್ರಾಕ್ಷ ಶಿವನ ಅನುಗ್ರಹ, ಇದು ಗ್ರೀನ್ ಜೇಡ್ ಸಮೃದ್ಧಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಪೈರೈಟ್ ಧನವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೆಲೆನೈಟ್ ಇವೆಲ್ಲವನ್ನು ಚಾರ್ಜ್ ಮಾಡುತ್ತೆ. ಇದ್ರ ಮೇಲೆ ಶ್ರೀಯಂತ್ರದ ಬಗ್ಗೆ ನಿಮಗೆಲ್ಲ ಸರ್ವೇ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಅದು ಮಹಾಲಕ್ಷ್ಮಿಯ ಪ್ರತೀಕ. ಸಂಪೂರ್ಣ ಶಕ್ತಿಗಳು ಆ ಶ್ರೀಯಂತ್ರದಲ್ಲಿ, ಆ ಮಹಾಲಕ್ಷ್ಮಿಯ ಒಂದು ಕಟಾಕ್ಷ ಇರ್ತದೆ. ಇದನ್ನು ಯಾರು ಯೂಸ್ ಮಾಡ್ತಾರೋ ಅವರಿಗೆ ಯಾವತ್ತೂ ಕೂಡ ಸಮೃದ್ಧಿಗೆ ಕೊರತೆ ಇರೋದಿಲ್ಲ.
ಮತ್ತು ಧನಕ್ಕೆ ಕೊರತೆ ಇರೋದಿಲ್ಲ, ಮನಸ್ಸಿಗೆ ಶಾಂತಿ, ಇದು ಜ್ಞಾನವನ್ನು ಕೂಡ ಕೊಡುತ್ತೆ. ಜ್ಞಾನ ಮತ್ತು ನಾವು ಏನು ಇಷ್ಟಾರ್ಥ ಕಾಮ್ಯಗಳು ನಮಗೆ ಬೇಕು ಧರ್ಮಾಧಾರಿತವಾಗಿ, ಅಂದರೆ ವ್ಯಕ್ತಿ ಭಕ್ತಿಯಿಂದ ಧರ್ಮ ಬಿಟ್ಟು ಹೋಗಬಾರ್ದು, ಭಕ್ತಿಯಿಂದ ಬೇಡಿಕೊಂಡು ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲಿ ಕೆಲಸ ಮಾಡ್ತೀವಿ ನೋಡಿ ಅಲ್ಲಿ ತುಂಬ ಒಂದು ಪಾಸಿಟಿವಿಟಿ ತುಂಬಿರುತ್ತೆ. ಎಲ್ಲರೂ ಕೂಡ ಈ ಥರ ಪ್ರಾಡಕ್ಟ್ಗಳು ಎಷ್ಟೊಂದಿದ್ದಾವೆ ನಮ್ಮಲ್ಲಿ. ದಿನ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಪ್ರಾಡಕ್ಟ್ ಬಗ್ಗೆ ನಾನು ಕೊಡ್ತಾ ಹೋಗ್ತೇನೆ. ಇವತ್ತು ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಒಂದು ಮಾಹಿತಿ ನಮಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಿದ್ದರೆ ನಮ್ಮ ವಾಟ್ಸಪ್ಗೆ DM ಮಾಡಿ ನೀವೆಲ್ಲ ಮಾಹಿತಿಯನ್ನು ಪಡೆದುಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೋದು. ಧನ್ಯವಾದಗಳು.